ಏಕಾದಶಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ನೋಡಿ. ಏಕಾದಶಿಗಳಲ್ಲಿ ಒಂದೊಂದಕ್ಕೂ ಒಂದೊಂದು ಮಹತ್ವ ಇರುತ್ತೆ. ತುಂಬ ಜನ ಕೇಳ್ತಾರೆ, ಗುರುಗಳೇ ಯಾವ ಏಕಾದಶಿ ಬಂದರೂ ಇದು ತುಂಬ ಚೆನ್ನಾಗಿರುತ್ತೆ, ಇದು ಆಚರಣೆ ಮಾಡಿ ಅಂತ ಹೇಳ್ತಾ ಇರ್ತೀರಾ. ಅದೆಲ್ಲ ಕೂಡ ಸಾಮಾನ್ಯವಾಗಿ ಮಾತಾಡುವಂಥದ್ದಿದೆ ನೋಡಿ. ವೈಕುಂಠ ಏಕಾದಶಿ ನೋಡ್ತೀವಿ ನಾವು, ಮುಕ್ಕೋಟಿ ಏಕಾದಶಿ ಅಂತ ಹೇಳ್ತಾರೆ. ಈಗ ನಾನಾ ವಿಧವಾದ ಏಕಾದಶಿಗಳು, ಯಾಕಂದರೆ ಒಂದೊಂದು ಏಕಾದಶಿಗೂ ಕೂಡ ಒಂದೊಂದು ಮಹತ್ವ ಇರುವಂಥದ್ದು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ತುಂಬ ವಿಶೇಷವಾಗಿ ದೇವರ ಧ್ಯಾನ, ಪೂಜೆ, ಪುನಸ್ಕಾರಗಳು, ವ್ರತಾಚರಣೆಗಳನ್ನು ತುಂಬ ವಿಶೇಷವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಇದನ್ನು ವೈಜ್ಞಾನಿಕವಾಗಿ ಕೂಡ ಇರುವಂಥದ್ದು. ಏಕಾದಶಿ ಅಂತಂದರೆ ತುಂಬ ಜನ ನೋಡ್ಬೋದು ನೀವು, ಏಕಾದಶಿ ಅಂದಾಗ ಈ ಉಪವಾಸ ಇರಬೇಕು, ಉಪವಾಸ ಅಂತ ಹೇಳುವಂಥದ್ದು ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂಥದ್ದು, ಶಾಸ್ತ್ರಗಳಲ್ಲಿ ಹೇಳುವಂಥದ್ದೆಲ್ಲ ಕೂಡ ಇರುತ್ತೆ. ಆದರೆ ಜನ ಏನು ಹೇಳ್ತಾರೆ, ಈಗ ಪುರಾಣಗಳು ಹೇಳಿದೆ ಅಂತೇಳಿ ನಂಬೋದಕ್ಕಿಂತ ಅದೇ ಈಗ ಯಾರಾದರೂ ಸೆಲೆಬ್ರಿಟಿಗಳು ಹೇಳಿ ಉಪವಾಸ ಇದ್ದರೆ ಇಷ್ಟು ಚೆನ್ನಾಗಾಗುತ್ತೆ, ಉಪವಾಸ ಇರಬೇಕು, ತಿಂಗಳಿಗೊಮ್ಮೆ ಉಪವಾಸ ಇರಬೇಕು, ಅದಿರಬೇಕು ಇದಿರಬೇಕು ಅಂತ ಏನಾದರೂ ಕೆಲವರು ಹೇಳ್ತಾ ಇದ್ದಾರೆ, ಅದನ್ನು ನಾವು ಅನುಸರಿಸ್ತೀವಿ. ಆದರೆ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳಿದ್ರೆ ಕೆಲವರು ಅದನ್ನು ನಿರ್ಲಕ್ಷ್ಯ ಮಾಡುವುದಿದೆ. ಇದು ಹಿಂದೂ ನೆನ್ನೆ ಬಂದಿರುವಂಥ ವಿಚಾರ ಅಲ್ಲ ಇದು. ನೋಡಿ, ನಮ್ಮ ಹಿರಿಯರಿಗೆ ಗೊತ್ತಿತ್ತು ಯಾವ ರೀತಿ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಬೇಕು, ನಮ್ಮ ಏಳಿಗೆ ಯಾವ ರೀತಿ ಆಗಬೇಕು, ಭಗವಂತನ ಒಂದು ಸಾನ್ನಿಧ್ಯ ಯಾವ ರೀತಿ ಪಡ್ಕೊಳ್ಬೇಕು ಅಂತ. ನೋಡಿ, ಈ ವ್ರತಾಚರಣೆ ಮಾಡುವಂಥದ್ದು ಯಾವುದೋ ಒಂದು ಅಪೇಕ್ಷೆ ಇಟ್ಕೊಂಡು ಮಾಡುವಂಥದ್ದಲ್ಲ. ನೋಡಿ, ಈಗ ಉಪವಾಸ ಇದ್ಬಿಟ್ರೆ ನನಗೆ ಒಳ್ಳೆಯದಾಗುತ್ತೆ, ಏನೋ ನನಗೆ ಆ ದೇಹಕ್ಕೆ ಏನೋ ಸಿಗ್ತಾ ಇದೆ, ಯಾರೋ ಹೇಳ್ಬಿಟ್ಟಿದ್ದಾರೆ ಉಪವಾಸ ಇರಬೇಕು ತಿಂಗಳಿಗೊಮ್ಮೆ ಅಂತೇಳಿ, ಅದರಲ್ಲಿ ಏಕಾದಶಿ ದಿವಸ ಮಾಡೋಣ, ಒಂದು ಕಡೆ ಭಗವಂತನ ಅನುಗ್ರಹ ಆಗ್ತಾ ಇದೆ, ಒಂದು ಕಡೆ ಈ ರೀತಿ ಅಂತ ಇದ್ದಾಗ ಅದು ಯಾವುದೇ ಫಲಗಳನ್ನು ನಮಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತನ ಏಕಾದಶಿಯ ವ್ರತಾಚರಣೆ ಮಾಡುವಂಥದ್ದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವು ಮಾಡಬೇಕಾಗುತ್ತೆ ಅಂತ ಹೇಳುವಂಥದ್ದು ಕೂಡ ಬಹಳಷ್ಟು ವಿಶೇಷವಾಗಿರುವಂಥ ಮಾಹಿತಿ ಆಗಿರುತ್ತೆ. ಹಾಗಾಗಿ ಈ ಏಕಾದಶಿ ಬಂದಿರುವಂಥದ್ದು ಶಯನ ಏಕಾದಶಿ, ಮೊದಲ ಏಕಾದಶಿ ಅಂತ ಹೇಳ್ತಾರೆ. ಆಷಾಢ ಶುದ್ಧ ಏಕಾದಶಿ ಅಂತ. ನೋಡಿ, ಆಷಾಢ ಶುದ್ಧ ಏಕಾದಶಿ ಅಂತ ಹೇಳೋದು ಶುಕ್ಲ ಏಕಾದಶಿ ಅಂತ ನಾವು ಹೇಳ್ತಾ ಇದ್ದೀವಿ. ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದ ಏಕಾದಶಿಯಲ್ಲಿ ತುಂಬ ವಿಶೇಷವಾಗಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಆಷಾಢ ಶುಕ್ಲ ಏಕಾದಶಿಯಲ್ಲಿ, ಯಾಕಂದರೆ ಇದನ್ನು ಮೊದಲ ಏಕಾದಶಿ ನಾವು ಅಂತ ಹೇಳ್ತಾ ಇದ್ದೀವಿ. ಮೊದಲ ಏಕಾದಶಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ತುಂಬ ಜನ ನೋಡ್ಬೋದು, ಗುರುಗಳೇ ನಮಗೆ ಏಕಾದಶಿಯ ಮಹತ್ವ ನಮಗೆ ಗೊತ್ತಿರಲಿಲ್ಲ, ನಾವು ಇಷ್ಟು ದಿನ ಏಕಾದಶಿಯನ್ನು ನಾವು ಮಾಡಿಲ್ಲ ಅಂತ ಅನ್ನೋರು ಇವತ್ತು ಪ್ರಾರಂಭ ಮಾಡ್ಬೋದು. ಯಾಕೆಂದರೆ ನಾಳೆ ಬರುವಂತಹ 25ನೇ ತಾರೀಕು ಶನಿವಾರ, 7ನೇ ತಿಂಗಳು 2026 25ನೇ ತಾರೀಕು ಬರುವಂಥದ್ದು ಏನು ಹೇಳ್ತಾರೆ, ಆಷಾಢ ಶುಕ್ಲ ಏಕಾದಶಿ ಅಂತ ನಾವು ಕರಿತಾ ಇದ್ದೀವಿ. ಇದನ್ನು ಪ್ರಥಮ ಏಕಾದಶಿ ಅಂತ ಕೂಡ ಯಾಕೆ ಹೇಳ್ತಾರೆ ಅಂತಂದರೆ, ನೋಡಿ, ಯಾರೋ ತುಂಬ ಜನ, ಗುರುಗಳೇ ನಮ್ಗೆ ಇದ್ರ ಬಗ್ಗೆ ಇಷ್ಟು ದಿನ ಗೊತ್ತಿರಲಿಲ್ಲ, ನಾವು ಇನ್ಮೇಲೆ ಏಕಾದಶಿ ವ್ರತಾಚರಣೆ ಮಾಡ್ಬೋದಾ ಅಂತಿದ್ರೆ 100% ನೀವು ಮಾಡ್ಬೋದು. ನೀವು ನಾಳೆಯಿಂದ ಪ್ರಾರಂಭ ಮಾಡ್ಬೋದು ಮನೆಯಲ್ಲಿ ಏಕಾದಶಿ ವ್ರತಾಚರಣೆ. ತುಂಬ ಜನ ನೋಡ್ಬೋದು, ಹಳ್ಳಿಗಳಲ್ಲಿ ಹೋದರೆ ನಿಮಗೆ ವಿಶೇಷವಾಗಿ ಈ ದಿನವನ್ನು ಹಬ್ಬದ ರೀತಿಯಾಗಿ ಆಚರಣೆ ಮಾಡ್ತಾರೆ. ನಾಳೆ ಅದರಲ್ಲೂ ಕೂಡ ಶನಿವಾರ ಬಂದಿರೋದ್ರಿಂದ ಶನಿವಾರ ಈ ವಿಷ್ಣು ದೇವತೆಗಳನ್ನು ಪೂಜೆ ಮಾಡುವಂಥದ್ದು. ಯಾಕಂದರೆ ನೋಡಿ, ಯಾಕೆ ಇದೆಲ್ಲ ಇಷ್ಟು ಮಹತ್ವ ಇದೆ, ಒಂದೊಂದಕ್ಕೂ ಕೂಡ ಒಂದೊಂದು ಲಿಂಕ್ ಇರುವಂಥದ್ದು ಇರುತ್ತೆ. ಯಾರೆಲ್ಲ ಈ ವಿಷ್ಣುವಿನ ಆರಾಧನೆ ಮಾಡಿಕೊಳ್ಳುವಂಥವ್ರು, ವೈಷ್ಣವ ಒಂದು ಪದ್ಧತಿಯನ್ನು ಅನುಸಾರ ಮಾಡುವಂಥವ್ರು, ನೋಡಿ ಇಲ್ಲೊಂದು ಸೂಕ್ಷ್ಮವಾಗಿರುವಂಥ ವಿಚಾರ ಇದೆ. ವೈಷ್ಣವ ಪದ್ಧತಿ ಇರುವಂಥದ್ದು ವಿಷ್ಣುವಿನ ಆರಾಧನೆ ಮಾಡುವಂಥವರೆಲ್ಲರೂ ಕೂಡ ವೈಷ್ಣವ ಪದ್ಧತಿ ಇರುವಂಥವ್ರೆ. ಹಾಗಾಗಿ ಈ ಭಗವಂತನ ಆಶೀರ್ವಾದಕ್ಕೊಳಗಾಗಬೇಕು, ವಿಷ್ಣು ಸಾಯುಜ್ಯ ಸಿಗಬೇಕು, ವೈಕುಂಠ ಪ್ರಾಪ್ತಿ ಆಗಬೇಕು ಅಂತಂದರೆ ಇಂಥ ವ್ರತಾಚರಣೆಗಳು ನಮಗೆ ಬಹಳಷ್ಟು ವಿಶೇಷವಾಗಿರುವಂಥದ್ದಾಗಿರುತ್ತೆ. ಹಾಗಾಗಿ ಇಂಥ ಸಮಯದಲ್ಲಿ ಏನಾಗುತ್ತೆ, ಭಗವಂತನ ಆಶೀರ್ವಾದ ನಮಗೆ ಸಿಗಬೇಕು ಅಂತ ಇದ್ದರೆ ನೀವೇನು ಮಾಡಬೇಕು, ಈ ವೈಕುಂಠ ಅಂದರೆ ಈ ನಾಳೆ ಬರುವಂತಹ ಶಯನ ಏಕಾದಶಿಯಲ್ಲಿ ಭಗವಂತನ ಆಶೀರ್ವಾದಕ್ಕೋಸ್ಕರ ಮನೆಗಳಲ್ಲಿ ಎಲ್ಲರೂ ಕೂಡ ಹಬ್ಬದ ರೀತಿಯ ವಾತಾವರಣ ಮಾಡುವಂಥದ್ದು, ಅಥವಾ ಹಬ್ಬದ ರೀತಿ ಮನೆಯಲ್ಲಿ ದೇವರನ್ನು ಧ್ಯಾನ ಮಾಡುವಂಥದ್ದು. ಯಾರು ಸಾಲಿಗ್ರಾಮಗಳನ್ನ ಇಟ್ಕೊಂಡಿರ್ತೀರಾ, ಅದಕ್ಕೆ ವಿಶೇಷವಾಗಿರುವಂಥ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ವಿಷ್ಣು ಸಹಸ್ರನಾಮ ಪಾರಾಯಣಗಳು ಮಾಡುವಂಥದ್ದು, ಇದೆಲ್ಲ ಕೂಡ ಮಹತ್ವವಾಗಿರುವಂತಹ ವಿಚಾರ ಆಗಿರೋದ್ರಿಂದ ಕೆಲವೊಂದು ಮಾಹಿತಿಗಳನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಇದನ್ನು ಚಾತುರ್ಮಾಸ್ಯ ಪೂಜಾ ಪ್ರಾರಂಭ ಅಂತಲೂ ಕೂಡ ನಾವು ಹೇಳ್ತೀವಿ. ತುಂಬ ಜನ ನೋಡ್ಬೋದು, ನೀವು ಮುನಿಗಳಾಗ್ಬೋದು, ಋಷಿಗಳಾಗ್ಬೋದು, ಅಥವಾ ಯಾರಾದರೂ ಮಠಾಧಿಪತಿಗಳಾಗ್ಬೋದು, ಕೆಲವೊಬ್ಬರು ಈ ಚಾತುರ್ಮಾಸ್ಯ ಆರಾಧನೆ ಅಂತ, ಚಾತುರ್ಮಾಸ್ಯ ಪೂಜೆ ವ್ರತ ಅಂತೇಳಿ ಮಾಡ್ತಾ ಇರ್ತಾರೆ. ಯಾಕಂದರೆ ನೋಡಿ, ಭಗವಂತ ಈ ಒಂದು ಏನು ಆಷಾಢ ಶುಕ್ಲ ಏಕಾದಶಿಯ ದಿನದಿಂದ ಯೋಗ ನಿದ್ರೆಗೆ ಹೋಗ್ತಾರೆ ಎನ್ನುವಂಥದ್ದು. ನಮಗೆಲ್ಲ ಈ ಉತ್ತರಾಯಣ ದಕ್ಷಿಣಾಯಣ ನಾವು ನೋಡ್ತಾ ಇರ್ತೀವಿ. ಭಗವಂತನಿಗೆ ಒಂದು ಹಗಲು ಒಂದು ರಾತ್ರಿ ಅಂತ. ಸಾಮಾನ್ಯವಾಗಿ ನಮಗೆಲ್ಲ 24 ಗಂಟೆಯಲ್ಲಿ ಹಗಲು ರಾತ್ರಿಯನ್ನು ನಾವು ನೋಡ್ಕೊಳ್ತಾ ಇರ್ತೀವಿ. ಆದರೆ ಭಗವಂತನಿಗೆ ಆಯನಗಳು ಅಂತ ಹೇಳ್ತೀವಿ, ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ. ಈ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಈ ಆಷಾಢ ಶುಕ್ಲ ಏಕಾದಶಿಯಿಂದ ನಾವು ಉತ್ಥಾನ ದ್ವಾದಶಿಯನ್ನು ನೋಡ್ರಿ, ಕಾರ್ತೀಕ ಮಾಸದಲ್ಲಿ ಬರುವಂಥದ್ದು ನೋಡ್ಬೋದು ನೀವು. ದೀಪಾವಳಿಯ ನಂತರ ತುಳಸಿ ಪೂಜೆಯನ್ನು ಮಾಡ್ತಾ ಇರ್ತೀವಿ ನಾವು, ಉತ್ಥಾನ ದ್ವಾದಶಿ ಅಂತ. ನೋಡಿ, ಇಲ್ಲಿ ಏನಾಗ್ತಿದೆ, ಶಯನ ಏಕಾದಶಿ, ಆ ಕಡೆ ಉತ್ಥಾನ ದ್ವಾದಶಿ ಅಂತ. ಶಯನ ಏಕಾದಶಿ ಅಂತಂದರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಶಯನ ಅಂತಂದರೆ ಭಗವಂತನ
ಯೋಗ ನಿದ್ರೆಗೆ ಹೋಗುವಂಥದ್ದು ಅಂತ. ಇನ್ನು ಉತ್ಥಾನ ಅಂತಂದರೆ ನಾವು ಉತ್ತಿಷ್ಟ ಬ್ರಹ್ಮಣಸ್ಪತೆ ಅಂತ ಹೇಳ್ಕೊತ ಹೋಗ್ತೀವಿ. ಯಾಕಂದರೆ ಭಗವಂತನನ್ನು ನಾವು ಎಚ್ಚರಗೊಳಿಸುವಂಥದ್ದು. ತುಂಬ ಜನ ಸುಪ್ರಭಾತ ಸೇವೆ ಮಾಡೋದು ನೋಡ್ತಾ ಇರ್ತಾರೆ ನೀವು. ಆ ರೀತಿ ಇಲ್ಲಿ ನಮ್ಮ ಭಗವಂತನ ಉತ್ಥಾನ ದ್ವಾದಶಿಯೊಂದು ತುಂಬ ವಿಶೇಷವಾಗಿ ಕೂಡ ತುಳಸಿ ಪೂಜೆ ಮಾಡುವಂಥದ್ದು, ಭಗವಂತನ ಧ್ಯಾನ ಮಾಡುವಂಥದ್ದು ಕೂಡ ಮಾಡ್ತಾ ಇರ್ತೀವಲ್ವ. ಅದೇ ರೀತಿ ಇಲ್ಲಿ ನಮಗೆ ನೋಡಬೇಕಾಗಿರೋದು ಶಯನ ಏಕಾದಶಿಯನ್ನು. ಈ ಶಯನ ಏಕಾದಶಿಯಲ್ಲಿ ಭಗವಂತನು ಯೋಗ ನಿದ್ರೆಗೆ ಹೋಗ್ತಾ ಇರೋದ್ರಿಂದ ಇಲ್ಲಿ ಮಾಡುವಂತಹ ಪೂಜೆ ಫಲಗಳಿಗೆ ವಿಶೇಷವಾಗಿರುವಂತಹ ಮಹಾವಿಷ್ಣುವಿನ ಅನುಗ್ರಹಕ್ಕೆ ನಾವು ಒಳಗಾಗ್ತೀವಿ ಅಂತ. ಯಾಕಂದರೆ ಈ ಮಾಸಗಳಲ್ಲಿ ಭಗವಂತ ಯೋಗ ನಿದ್ರೆಯಲ್ಲಿದ್ದರೂ ಕೂಡ ಶುಭ ಫಲಗಳನ್ನೇ ನಮಗೆ ಕೊಡ್ತಾನೆ ಅಂತ. ಈ ಸಮಯದಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ಅಥವಾ ಭಗವಂತನ ಧ್ಯಾನ ಮಾಡುವಂಥದ್ದು, ಭಗವಂತನ ಭಜನೆಗಳನ್ನು ಮಾಡುವಂಥದ್ದು, ಭಗವಂತನ ಪುರಾಣಗಳನ್ನು ಓದುವಂಥದ್ದು, ಪುರಾಣಗಳನ್ನು ಕೇಳುವಂಥದ್ದು ಮಾಡಿಕೊಂಡಾಗ ಏನಾಗುತ್ತೆ, ಭಗವಂತನ ಸಾನ್ನಿಧ್ಯ ನಮಗೆ ಸಿಗುವಂಥದ್ದಾಗುತ್ತೆ. ಹಾಗಾಗಿ ಯಾರೆಲ್ಲ ಈ ಏಕಾದಶಿಯನ್ನು ಇವತ್ತು ವ್ರತ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಾಳೆ ಶನಿವಾರದಂದು ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಏನೆಲ್ಲ ಮಾಡಬೇಕು ಅಂತಲೂ ಕೂಡ ತಿಳ್ಕೊಳ್ಳಿ. ಮತ್ತು ಏನು ಫಲಗಳು ಅಂತಂದರೆ ನೋಡಿ, ನಾವು ಯಾವುದೋ ಒಂದು ವ್ರತಾಚರಣೆ ದೇವರಿಗೋಸ್ಕರ ಮಾಡ್ತಾ ಇದ್ದೀವಿ ಅಂತಂದರೆ ಯಾವುದೇ ಫಲಾಪೇಕ್ಷೆ ಒಂದು ಇಟ್ಕೊಳ್ಬಾರ್ದು ನಾವು. ಯಾಕಂದರೆ ದೇವರಿಗೂ ಗೊತ್ತು ನಮ್ಗೆ ಏನು ಕೊಡಬೇಕು ಅಂತ. ತುಂಬ ಜನ ನಾನು ಹೇಳಿದಲ್ವ, ಯಾರೋ ಸೆಲೆಬ್ರಿಟಿಗಳು ಹೇಳಿದ್ದಾರೆ ಉಪವಾಸ ಇರಬೇಕು ಅಂತ ಹೇಳಿ, ಅದಕ್ಕೆ ನಾವು ಇದನ್ನು ಆರಿಸ್ಕೊಳ್ತಾ ಇದ್ದೀವಿ ಅಂತಂದರೆ ಅದು ನಿಮ್ಗೆ ಯಾವುದೇ ರೀತಿಯ ಫಲಗಳು ಸಿಗೋದಿಲ್ಲ ಅಂತ. ಕೆಲವೊಂದು ಅದರಲ್ಲಿ ಕೂಡ ಯಾಕಂದರೆ ಈ ನಿರ್ಜಲ ಉಪವಾಸ ಅನ್ನೋಂಥದ್ದು ಇರುತ್ತೆ. ಮತ್ತು ಯಾಕಂದರೆ ಕೆಲವೊಂದು ಉಪವಾಸದಲ್ಲಿ ಕೂಡ ಕೆಲವೊಂದು ಭಿನ್ನ ಅಂದರೆ ಬದಲಾವಣೆಗಳು ಕೂಡ ತರ್ತಾ ಇದ್ದೀವಿ. ಯಾಕಂದರೆ ನೋಡಿ, ಶಾಸ್ತ್ರದಲ್ಲೇ ಹೇಳ್ತಾ ಇದೆ, ಅಶಕ್ತರಲ್ಲಿ ಕೆಲವೊಂದು, ಯಾಕಂದರೆ ನಿರ್ಜಲ ಅಂತಂದರೆ ನೀರನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಅದು ಏನಾಗುತ್ತೆ ತಿಳ್ಕೊಳ್ಬೇಕು. ನೋಡಿ, ನೀವು ಮೊದಲೇದಾಗಿ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಆಗೋದಿಲ್ಲ. ಯಾಕಂದರೆ ಮನುಷ್ಯ ದೈಹಿಕವಾಗಿ ಬಲನಾಗಿರೋದಷ್ಟೇ ಅಲ್ಲ, ಮಾನಸಿಕವಾಗಿ ಕೂಡ ಬಲನಾಗಿರಬೇಕು. ತುಂಬ ಜನ ತುಂಬ ಚೆನ್ನಾಗಿ ಬಲಿಷ್ಠವಾಗಿರ್ತಾರೆ, ಉಪವಾಸ ಇರಿ ಅಂದರೆ ಆಗೋದಿಲ್ಲ. ಇನ್ನು ಎಷ್ಟೋ ಜನ ನೋಡ್ಬೋದು, ನೀವು ಅವ್ರಿಗೆ ಒಂಥರ ಏನಾಗುತ್ತೆ, ಅವ್ರಿಗೆ ಆ ದೇಹ ಅಷ್ಟೊಂದು ಅವ್ರಿಗೆ ಹೆಲ್ಪ್ ಮಾಡ್ತಾ ಇರೋದಿಲ್ಲ, ಸಹಕರಿಸ್ತಾ ಇರೋದಿಲ್ಲ, ಆದರೆ ಅವರು ಉಪವಾಸ ಇರುವಂಥದ್ದು ಮಾಡ್ಕೊಳ್ತಾರೆ. ಇದು ಮಾನಸಿಕ ದೃಢತೆಯನ್ನು ನಾವು ಕಾಣ್ಬೋದು, ದೇವರಲ್ಲಿರುವ ನಂಬಿಕೆಯನ್ನು ಕಾಣ್ಬೋದು, ಭಗವಂತನ ಆಶೀರ್ವಾದಕ್ಕೆ ಇವರು ಒಳಗಾಗಿದ್ದಾರೆ ಅನ್ನುವಂಥದ್ದು ನಾವು ಕಾಣ್ಬೋದು. ಹಾಗಾಗಿ ನೋಡಿ, ಯಾರಾದರೂ ಹೊಸದಾಗಿ ಮಾಡ್ತಾ ಇದ್ದೀರಾ ಅಂತಂದರೆ ನಿರ್ಜಲ ಉಪವಾಸ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಏನಾದರೂ ಜಲವನ್ನು ಸ್ವೀಕಾರ ಮಾಡುವಂಥದ್ದು. ಇನ್ನು ಕೆಲವರು ಅಶಕ್ತರಿರ್ತಾರೆ, ರೋಗಸ್ಥರಿರ್ತಾರೆ. ನೋಡಿ, ಉಪವಾಸ ಅಂತಂದರೆ ಅದರಲ್ಲೇ ತುಂಬ ಜನ ಈ ಎರಡು ಕಲ್ಪನೆಗಳಿದೆ. ಉಪವಾಸ ಅಂತ, ಅಂತಂದರೆ ಭಗವಂತನ ಸಾನ್ನಿಧ್ಯ ಅಂತ, ಭಗವಂತನ ಜೊತೆಯಲ್ಲಿ ನಾವು ಇರುವಂಥದ್ದು. ವಾಸ ಅಂತಂದರೆ ಇರೋದು ಅಂತ. ಈ ಉಪವಾಸ ಅನ್ನುವಂಥದ್ದು ಕೂಡ ಎರಡು ವಿಭಿನ್ನವಾಗಿರುವಂತಹ ಒಂದು ವಿಚಾರಗಳನ್ನು ಬಗ್ಗೆನೂ ಕೂಡ ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಭಗವಂತನ ಸಾನ್ನಿಧ್ಯದಲ್ಲಿ ಇವತ್ತು ಉಪವಾಸ ಇದೀವಿ ಅಂತೇಳಿ ಏನೇನೋ ಕೆಲಸಗಳು ಮಾಡೋದಲ್ಲ. ಅಲ್ಲ, ನಿಮ್ಮ ಕೆಲಸ ಕೈಂಕಾರ ಒಂದು ಉದರ ಪೋಷಣ ವಿಚಾರವಾಗಿ ಉದರ ನಿಮಿತ್ತಂ ಅಂತ ಹೇಳ್ತಾರಲ್ಲ, ಮಾಡುವಂಥ ಕೆಲಸಗಳಿಗೆ ತೊಂದರೆ ಇಲ್ಲ. ತುಂಬ ಜನ ನೋಡಿ, ಬೆಳಗ್ಗೆ ವ್ರತಾಚರಣೆ ಎಲ್ಲ ಮನೇಲಿ ಮಾಡಿಕೊಂಡು ಅವ್ರವ್ರ ಕೆಲಸಕ್ಕೆ ಹೋಗುವಂಥದ್ದು ಅದು ಇದೆ, ಅದೇನು ಸಮಸ್ಯೆ ಅಲ್ಲ. ಆದರೆ ಏನೋ ಹೇಳ್ತಾರಲ್ವ, ಏನೋ ಆರ್ಟಿಫಿಷಿಯಲ್ ಆಗಿ ಮಾಡೋದು, ಸುಮ್ಮನೆ ಏನೋ ಕುತ್ಕೊಂಡ್ಬಿಡೋದು, ಭಗವಂತನ ಧ್ಯಾನ ಇಲ್ಲ, ಏನೂ ಇಲ್ಲ, ಬೇರೆ ಬೇರೆ ಆಲೋಚನೆಗಳು, ಕೆಟ್ಟ ಆಲೋಚನೆಗಳನ್ನ ಮಾಡ್ಕೊಂಡು ಉಪವಾಸ ಮಾಡಿಕೊಂಡ್ರೆ ನಿಮಗೆ ಅದು ಫಲ ಕೊಡೋದಿಲ್ಲ, ಸಿಗೋದಿಲ್ಲ. ಹಾಗಾಗಿ ಯಾರೆಲ್ಲ ಉಪವಾಸ ಮಾಡಬೇಕು ಅಂದ್ಕೊಂಡಿದ್ದೀರಾ, ನಿರ್ಜಲ ಉಪವಾಸ ಮಾಡಲಿಕ್ಕೆ ಆಗಿಲ್ಲ ಅಂದರೂ ಕೂಡ ಹಣ್ಣು ಹಂಪಲುಗಳನ್ನು ತಗೊಳ್ಬೋದು ಅಂತ ಹೇಳ್ತಾರೆ. ಕೆಲವೊಂದು ಏನಾಗುತ್ತೆ, ಈ ಅಗ್ನಿಯಲ್ಲಿ ಏನು ಒಂದು ಬೆಂದಿರುವಂತಹ ಪದಾರ್ಥಗಳು ತಗೊಳ್ಬಾರ್ದು ಅಂತ ಇರುತ್ತೆ. ಈಗ ಸಾಮಾನ್ಯವಾಗಿ ಕೆಲವರು ನೋಡ್ಬೋದು ನೀವು, ಈ ಅವಲಕ್ಕಿಯನ್ನು ತಗೊಳ್ತಾರೆ, ಅನ್ನ ತಗೋಬಾರ್ದು ಅಂತೇಳಿ ಅವಲಕ್ಕಿ ತಗೊಳ್ಳುವಂಥದ್ದು, ರವೆಯಿಂದ ಮಾಡಿರುವಂತಹ ಕೆಲವೊಂದು ಪದಾರ್ಥಗಳನ್ನು ತಗೊಳ್ಳುವಂಥದ್ದು, ಹಾಲುಗಳನ್ನು ಸೇವನೆ ಮಾಡುವಂಥದ್ದು ಕೂಡ ಇದೆ. ಇದನ್ನು ಕೂಡ ಮಾಡಿಕೊಂಡು ನೀವು ಮಾಡ್ಬೋದು. ಯಾಕಂದರೆ ನೀವು ಮೊದಲೇದಾಗಿ ಮಾಡ್ತಾ ಇದ್ದೀರಿ ಅಂತಂದರೆ ಅಷ್ಟು ಬೇಗ ನಿಮಗೆ ಅದು ನಿಮಗೆ ಅನುಕೂಲಗಳನ್ನ ಆಗೋದಿಲ್ಲ. ಯಾಕಂದರೆ ಅದು ದೇಹನೂ ಕೂಡ ನಮಗೆ ಸಹಕಾರ ಮಾಡಬೇಕಾಗುತ್ತೆ. ಹಾಗಾಗಿ ಯಾರೆಲ್ಲ ಇದ್ದೀರಾ, ಉಪವಾಸ ಇವತ್ತಿಂದ ಪ್ರಾರಂಭ, ಇದನ್ನು ಮೊದಲ ಏಕಾದಶಿ ಆಗಿರೋದ್ರಿಂದ ಭಗವಂತನ ಆಶೀರ್ವಾದಕ್ಕೊಳಗಾಗ್ತೀರಾ. ಮನೆಯಲ್ಲಿ ದೇವರವನ್ನು ಪೂಜೆ, ಮಾಮೂಲಿ ಮನೆಯಲ್ಲಿರುವಂತಹ ದೇವರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು, ಪ್ರಾತಃ ಕಾಲದಲ್ಲಿ ಮಾಡೋ ಸ್ನಾನಾದಿಗಳನ್ನು ಮುಗಿಸಿ ಭಗವಂತನ ಧ್ಯಾನ, ದೇವರ ಚಿತ್ರಪಟಗಳಿಗಾಗ್ಬೋದು, ಮನೇಲಿ ವಿಗ್ರಹಗಳಿದ್ದರೆ ಪೂಜೆ ಮಾಡುವಂಥದ್ದು, ಪಂಚಾಮೃತ ಅಭಿಷೇಕಗಳನ್ನು ಮಾಡುವಂಥದ್ದು, ಆ ಅಭಿಷೇಕ ಪ್ರಸಾದವನ್ನು ತೊಗೊಂಡ್ರೂ ಕೂಡ ಅನುಕೂಲಗಳಾಗುತ್ತೆ ನಿಮಗೆ. ಇನ್ನು ದಿನನಿತ್ಯ ಮಾಡುವಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿ ಸಾಯಂಕಾಲದವರೆಗೂ ಕೂಡ ಭಗವಂತನ ಧ್ಯಾನ, ವ್ರತ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣಗಳನ್ನು ಮಾಡಿ ಸಂಜೆ ಭಗವಂತನಿಗೆ ಮತ್ತೊಂದು ಸರಿ ತುಪ್ಪರ ದೀಪವನ್ನು ಹಾರತಿಯನ್ನು ಮಾಡಿ ಈ ಉಪವಾಸವನ್ನು ನೀವು ಮುಗಿಸ್ಕೊಂಡಾಗ ನಿಮ್ಗೇನಾಗುತ್ತೆ, ಭಗವಂತನ ಅನುಗ್ರಹ, ಶ್ರೀ ಮಹಾವಿಷ್ಣುವಿನ ಆಶೀರ್ವಾದಕ್ಕೂ ಕೂಡ ನೀವು ಒಳಗಾಗ್ತೀರಾ ಅಂತ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.